ಇಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಆಕಾಶದೆತ್ತರಕ್ಕೂ ಕೂಡ ಬೆಂಕಿ ವ್ಯಾಪಿಸ್ತಾ ಇದೆ. ದಟ್ಟವಾದ ಹೊಗೆಯಲ್ಲಿ ಆವರಿಸಿದೆ. ಬೆಂಗಳೂರಿನ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಆಯಿಲ್ ಗೋದಾಮು ಹೊತ್ತಿ ಉರಿದಿದೆ. ಬೆಂಕಿ ನಂದಿಸಲಿಕ್ಕೆ ಹರಸಾಹಸ ಪಡಬೇಕಾಗಿದೆ. ನೋಡ್ತಾ ಇದ್ದೀರಿ, ದಟ್ಟವಾದ ಹೊಗೆ ಅಲ್ಲಿನ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಇಡೀ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ನಡೆಸ್ತಾ ಇದೆ. ಗೋದಾಮಿನಲ್ಲಿ ಬೆಂಕಿಯನ್ನು ಹೇಗಾದರೂ ಮಾಡಿ ನಂದಿಸಬೇಕು ಅಂತ. ಆದರೆ ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಈಗಲೂ ಕೂಡ ಬೆಂಕಿಯ ನರ್ತನ ಆಕಾಶದೆತ್ತರಕ್ಕೂ ಕಾಣುವಂತೆ ಕಾಣಿಸ್ತಾ ಇದೆ. ಮುಗಿಲೆತ್ತರಕ್ಕೆ ಬೆಂಕಿ ಚಿಮ್ತಾ ಇದೆ, ಹೊಗೆ ಕೂಡ. ಹೀಗಾಗಿ ಅಕ್ಕಪಕ್ಕದ ಗೋದಾಮುಗಳಿಗೆ, ಮನೆಗಳಿಗೆ ಬೆಂಕಿ ತಗುಲುವಂಥ ಅವಕಾಶ ಅಥವಾ ಬೆಂಕಿ ತಗುಲುವಂಥ ಸನ್ನಿವೇಶ ಬರಬಹುದು ಎನ್ನುವ ಕಾರಣಕ್ಕಾಗಿ ಆತಂಕ ಸೃಷ್ಟಿಯಾಗಿದೆ. 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಬೆಂಕಿಗೆ ಆಹುತಿಯಾಗಿರುವಂಥ ಶಂಕೆ ಇದೆ. 30 ಕೋಟಿ ರೂಪಾಯಿ. 30ಕ್ಕೂ ಹೆಚ್ಚು ಅಗ್ನಿಶಾಮಕ ತಂಡದಿಂದ ಬೆಂಕಿ ನಂದಿಸುವ ಕೆಲಸ ನಡೀತಾ ಇದೆ. ಆದರೆ ಹೇಳಿ ಕೇಳಿ ಅದು ಆಯಿಲ್ ಕಂಪನಿ. ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಅದರ ಬೆಂಕಿ ವ್ಯಾಪಿಸ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ನೆಲಮಂಗಲದ ಆಯಿಲ್ ಫ್ಯಾಕ್ಟ್ರಿ ನೋಡ್ತಾ ಇದ್ದೀರಿ. ಇಡೀ ಆಯಿಲ್ ಫ್ಯಾಕ್ಟ್ರಿ ಹೇಗೆ ಒತ್ತು ಉರಿತಾ ಇದೆ ಅಂತ ಹೇಳಿ, ಹೇಗೆ ಬೆಂಕಿ ಕಾಣಿಸ್ಕೊಳ್ತು ಅನ್ನೋದು ಈಗ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ನಷ್ಟವಾಗಿದೆ. ಸೊ ಹೀಗಾಗಿ ಅಳಿದುಳಿದ ವಸ್ತುಗಳನ್ನು ಹೇಗಾದರೂ ಕಾಪಾಡಿಕೊಳ್ಬೇಕು ಅಂದರೂ ಕೂಡ ಆಗ್ತಾ ಇಲ್ಲ. ಈಗಲೂ ಕೂಡ ನಿರಂತರವಾದ ಪ್ರಯತ್ನವನ್ನು ಅಲ್ಲಿನ ಅಗ್ನಿಶಾಮಕ ದಳ ಮಾಡ್ತಾ ಇದೆ. 30ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ತಂಡಗಳಿದ್ದಾವೆ. ಈಗಲೂ ಹೊಗೆ ಹೆಂಗಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಿ. ರಾತ್ರಿಯಿಂದ ಬೆಳಗಾಗೋದ್ರೊಳಗೂ ಕೂಡ, ಬೆಳಕಾಗಿ 10 ಗಂಟೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿಯೂ ಕೂಡ ಬೆಂಕಿ ನಂದಿಸುವ ಕೆಲಸ ನಡೀತಾ ಇದೆ. ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ. ಮನೆಗಳಿಗೆ ವ್ಯಾಪಿಸಿದರೆ ಬಹಳ ದೊಡ್ಡ ಅನಾಹುತ ಸಂಭವಿಸಬಹುದು. ಇನ್ನು ಆ ಫ್ಯಾಕ್ಟ್ರಿಯಲ್ಲಿ, ಕಂಪನಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇದ್ದರೂ, ಆದರೆ ಯಾವುದೇ ರೀತಿಯ ಅಗ್ನಿ ಅವಘಡದಲ್ಲಿ ಜೀವ ಹಾನಿಯ ಬಗ್ಗೆ ವರದಿ ಆಗಿಲ್ಲ. ಮಾಜಿ ಸಚಿವ ಎಚ್ ಸಿ ಶ್ರೀಕಂಠಯ್ಯ ಅವರ ಅಳಿಯ ಕೃಷ್ಣಪ್ಪಗೆ ಸಂಬಂಧಪಟ್ಟಿದಂಥ ಗೋದಾಮಿದು. ಎಚ್ ಸಿ ಶ್ರೀಕಂಠಯ್ಯ, ಹಿರಿಸಾವೆಯ ಶ್ರೀಕಂಠಯ್ಯ ಅಂತ ಕರೀತಾರೆ ಅವರನ್ನು. ಹಾಸನ ಜಿಲ್ಲೆ ಹಿರಿಸಾವೆಯ ಶ್ರೀಕಂಠಯ್ಯ ಅವರ ಅಳಿಯ ಕೃಷ್ಣಪ್ಪ ಅವರಿಗೆ ಸೇರಿದಂಥ ಆಯಿಲ್ ಫ್ಯಾಕ್ಟ್ರಿ ಇದು. ಶೆಲ್ ಕಂಪನಿಗೆ ಸೇರಿದಂಥ ಆಯಿಲ್ ಗೋದಾಮಿದು. ಸೌತ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಅಂದರೆ ಸೌತ್ ಕರ್ನಾಟಕ, ಇಡೀ ದಕ್ಷಿಣ ಕರ್ನಾಟಕದ ವಿತರಣೆಯ ವಿಭಾಗದ ಜವಾಬ್ದಾರಿಯನ್ನು ಈ ಆಯಿಲ್ ಕಂಪನಿ ಹೊಂದಿತ್ತು. ಶೆಲ್ ಕಂಪನಿ. ಶೆಲ್ ಕಂಪನಿಗೆ ಬಾಡಿಗೆ ನೀಡಿದ್ರು ಕೃಷ್ಣಪ್ಪ. ಅಲ್ಲಿ ಕೃಷ್ಣಪ್ಪ ಹಿರಿಸಾವೆ ಅಣ್ಣಯ್ಯ ಅವರ ಅಳಿಯ ಅಥವಾ ಎಚ್ ಸಿ ಶ್ರೀಕಂಠಯ್ಯ ಅವರ ಅಳಿಯ, ಅವರಿಗೆ ಸೇರಿದಂಥ ಗೋದಾಮಿದು. ಆ ಗೋದಾಮನ್ನು ಶೆಲ್ ಕಂಪನಿಗೆ ಬಾಡಿಗೆ ಕೊಟ್ಟಿದ್ರು. ಶೆಲ್ ಕಂಪನಿ ನಿಮಗೆ ಗೊತ್ತಿದೆ, ಪೆಟ್ರೋಲ್ ಡೀಸೆಲ್ ತಯಾರಿಕೆ ಮಾಡುವಂಥ ಶೆಲ್ ಕಂಪನಿ ಅದು. ಗೋದಾಮಿನಿಂದ ಆಯಿಲ್ ಹೊರಬಿಟ್ಟ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸುತ್ತಮುತ್ತ ಆಯಿಲ್ನಿಂದಾಗಿ ಕೆರೆಯಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯ ರೀತಿಯಲ್ಲಿ ಗೋಚರವಾಗ್ತಾ ಇದೆ. 30ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ತಂಡಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ದಟ್ಟವಾದ ಹೊಗೆ ರಾತ್ರಿ ಹೊತ್ತು ಕೂಡ, ಬೆಳಗಿನ ಜಾವದಲ್ಲಿ ಕಾಣಿಸಿಕೊಂಡ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ರೈಟ್ ನೌ ಅಲ್ಲಿ ಪರಿಸ್ಥಿತಿ ಹಾಗೇ ಇದೆ. ಈಗಲೂ ಕೂಡ ಬೆಂಕಿ ಕೊಂಚ ಕಮ್ಮಿ ಆಗಿದ್ದರೂ ಅದರ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಅಕ್ಕಪಕ್ಕದ ಜನ ಆತಂಕಗೊಂಡಿದ್ದಾರೆ. ತಮ್ಮ ಮನೆಗೂ ಇದು ವ್ಯಾಪಿಸಿದರೆ ಏನು ಗತಿ ಅಂತ ಹೇಳಿ ಆತಂಕದಿಂದ ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನೀವು ಕೂಡ ಜನ ನಿಂತ್ಕೊಂಡಿದ್ದಾರೆ, ಆತಂಕದಲ್ಲೇ ನೋಡ್ತಾ ಇದ್ದಾರೆ. ಚೂರು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಗಳಿಗೂ ಹಾನಿಯಾಗಬಹುದು ಅನ್ನುವ ಆತಂಕ ಅವರನ್ನ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಶೆಲ್ ಕಂಪನಿಯ ಗೋದಾಮಿದು. ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನು? ಈಗ ಪ್ರೆಸೆಂಟಲ್ಲಿ ಹೆಂಗಿದೆ ಕಂಡೀಷನಲ್ಲಿ?
ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಯಾವಾಗ ಇನ್ಸಿಡೆಂಟ್ ಆಗುತ್ತೆ ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಅಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು ಕೆಲಸವನ್ನ ಸ್ಥಳೀಯರು ಈ ಮಾಹಿತಿಯನ್ನ ಕೊಡುವಂತದ್ದು. ಏನು ಬೆಂಕಿ ಅಗ್ನಿ ಅವಘಡ ಆಗಿದೆ ಇಲ್ಲಿ ಅಂತ ಹೇಳಿ ಮಾಹಿತಿ ಬಂದ ಬೆನ್ನಲ್ಲೇ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಘಟನಾ ಸ್ಥಳಕ್ಕೆ ದೌಡಾಯಿಸುವಂತದ್ದು. ಮೊದಲು 8 ರಿಂದ 10 ವೆಹಿಕಲ್ಗಳು ಅಲ್ಲಿಗೆ ಬರ್ತವೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬರುವಂತದ್ದು ಬೆಂಕಿಯನ್ನ ತಹಬದಿಗೆ ತರಲಿಕ್ಕೆ ಅಂತ. ಯಾವಾಗ ಅದು ತಹಬದಿಗೆ ಬರೋದಿಲ್ಲ, ಅಗ್ನಿಶಾಮಕ ಸಿಬ್ಬಂದಿಗಳು ಎಷ್ಟೇ ನಿಯಂತ್ರಣ ಮಾಡ್ಲಿಕ್ಕೆ ಮುಂದಾದ್ರೂ ಕೂಡ ಸ್ಥಳೀಯರ ಸಹಾಯವನ್ನು ಪಡ್ಕೊಂಡು ಯಾವಾಗ ಅದು ತಹಬದಿಗೆ ಬರಲ್ಲ ಆಗ ಮತ್ತಷ್ಟು ಫೋರ್ಸ್ ಅನ್ನ ಕರ್ಸ್ಕೊಂಡು ಸುಮಾರು 30 ಅಗ್ನಿಶಾಮಕ ವಾಹನಗಳು ಬಂದಿರುವಂತದ್ದು. ಆದ್ರೂ ಕೂಡ ಏನು ಆಯಿಲ್ ಗೋದಾಮ್ ಆಗಿರುವ ಹಿನ್ನೆಲೆಯಲ್ಲಿ ಅದನ್ನ ಬೆಂಕಿಯನ್ನ ತಹಬದಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಸೊ ಅದು ಮತ್ತಷ್ಟು ಅಂದ್ರೆ ಕ್ಷಣಕ್ಕೂ ಬೆಂಕಿಯ ಉದ್ವಿಗ್ನತೆ ಹೆಚ್ಚಾಗ್ತಾ ಇತ್ತು. ಸೊ ಇದೇ ಕಾರಣಕ್ಕಾಗಿ ಏನು ಸ್ಥಳೀಯರಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಸ್ಥಳೀಯರಿಗೆ ಅವಘಡಗಳು ಆಗ್ಬಾರ್ದು ಅಂತ ಪೊಲೀಸರು ಕೂಡ ಈಗಾಗಲೇ ಅಲ್ಲಿನ ಸುತ್ತಮುತ್ತ ಇರುವಂತಹ ರಸ್ತೆಗಳನ್ನ ಬ್ಯಾರಿಕೇಡ್ಗಳನ್ನ ಹಾಕಿ ಕ್ಲೋಸ್ ಮಾಡಿರುವಂತದ್ದು. ಮತ್ತೆ ಈ ಗೋದಾಮಿನಿಂದ ಬೇರೆ ಅಕ್ಕಪಕ್ಕದ ಯಾವುದೇ ಕಟ್ಟಡ ಇರ್ಬೋದು, ಬೇರೆ ಗೋದಾಮುಗಳಿಗೆ ಬೆಂಕಿ ತಗುಲದ ರೀತಿಯಲ್ಲೂ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿರುವಂತದ್ದು. ಒಂದ್ ವೇಳೆ ಆ ರೀತಿಯಾಗಿ ಏನಂದ್ರೆ ಬೆಂಕಿ ಮತ್ತೆ ಬೇರೆ ಗೋಡಾನ್ಗಳಿಗೆ ಇಲ್ಲ ಕಟ್ಟಡಗಳಿಗೆ ಆವರಿಸಿದ್ರೆ ಮತ್ತಷ್ಟು ಅದರ ಬೆಂಕಿಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಅದನ್ನ ತಡಿಲಿಕ್ಕೆ ಬೇಕಾಗಿರುವ ಎಲ್ಲ ಮುಂಜಾಗ್ರತೆಯನ್ನ ಕೈಗೊಂಡಿದ್ದಾರೆ. ಆದ್ರೆ ಸುಮಾರು 30 ಕೋಟಿ ಮೌಲ್ಯದ ಒಂದು ಅಲ್ಲಿ ಆಯಿಲ್ ಅನ್ನ ಇಟ್ಕೊಳ್ಳಾಗಿತ್ತು. ಶೆಲ್ ಕಂಪನಿಗೆ ಸೇರಿದಂತ ಗೋದಾಮದು ಅಂತ ಹೇಳಲಾಗ್ತಿರುವಂತದ್ದು. ಮಾಜಿ ಸಚಿವರಾಗಿದ್ದಂತ ಶ್ರೀಕಂಠಯ್ಯ ಅವರ ಏನು ಅಳಿಯ ಕೃಷ್ಣಪ್ಪ ಏನಿದ್ದಾರೆ ಅವರು ಸರ್ಕಾರಿ ನೌಕರರಾಗಿದ್ರು. ಅವ್ರಿಗೆ ಸೇರಿದಂತಹ ಒಂದು ಕಟ್ಟಡ ಅದು. ಅದನ್ನ ಶೆಲ್ ಕಂಪನಿಗೆ ಅವರು ಬಾಡಿಗೆಗೆ ಕೊಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡಿರೋದಕ್ಕೆ ಪ್ರಿಲಿಮಿನರಿ ಆಗಿ ಗೊತ್ತಾಗಿರುವಂತದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಗ್ನಿ ಅವಘಡಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ಬೆಂಕಿಯನ್ನ ನಂದಿಸಿ ಅಗ್ನಿಶಾಮಕ ಸಿಬ್ಬಂದಿಯವರಾಗಿರ್ಬೋದು ಇಲ್ಲ ಪೊಲೀಸರಾಗ್ಲಿ ಘಟನೆಗೆ ನಿಖರವಾದ ಕಾರಣ ಏನು ಅಂತ ತಿಳ್ಕೊಳ್ಳಿಕ್ಕೆ ಘಟನೆ ಅಂದ್ರೆ ಬೆಂಕಿಯನ್ನ ತಹಬದಿಗೆ ತರಬೇಕಾಗುತ್ತೆ. ಸೊ ಅದು ಬಂದ ನಂತರವಷ್ಟೇ ಅವರು ಇದಕ್ಕೆ ನಿಖರವಾದ ಕಾರಣವನ್ನ ಇವರು ಪತ್ತೆಯನ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇನ್ನ ಯಾವಾಗ ಬೆಂಕಿ ಎಷ್ಟೇ ಇವರು ಅದನ್ನ ನಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಇವರು ಏನು ಬೆಂಕಿ ಗೋದಾಮಿನಲ್ಲಿ ಇದ್ದಂತಹ ಏನ್ ಆಯಿಲ್ ಇತ್ತು ಅದನ್ನ ಹೊರಕ್ಕೆ ಬಿಟ್ಟಿರುವಂತದ್ದು. ಹೊರಕ್ಕೆ ಬಿಟ್ಟಿದ ನಂತರ ಸೊ ಸ್ವಲ್ಪ ಬೆಂಕಿ ಏನು ಸ್ಥಗಿತ ಅಂದ್ರೆ ಅದರ ತಹಬದಿಗೆ ತರುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಬೆಳಗಿನ ಜಾವದ ಹೊತ್ತಿಗೆ ಬಹುತೇಕವಾಗಿ ಏನು ಅಧಿಕಾರಿಗಳು ಬೆಂಕಿಯನ್ನ ತಹಬದಿಗೆ ತರುವಲ್ಲಿ ಸ್ವಲ್ಪ ಯಶಸ್ವಿ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಇಡೀ ಇನ್ಸಿಡೆಂಟ್ಗೆ ನಿಖರವಾದ ಕಾರಣ ಏನು ಅಂತ ಗೊತ್ತಿಲ್ಲ. ಆದ್ರೂ ಇಡೀ ಸೌತ್ ಕರ್ನಾಟಕ ಏನು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ಲಾಗ್ತಾ ಇತ್ತು. ಅಂದ್ರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಸೊ ಎಷ್ಟು ದೊಡ್ಡ ಮಟ್ಟದ ಆಯಿಲ್ ನ ಗೋದಾಮ್ ಅಂತ. ಸೊ ಹೀಗಾಗಿ ಅದರ ಎಫೆಕ್ಟ್ ಕೂಡ ಅಷ್ಟೇ ಜೋರಾಗಿತ್ತು. ಸದ್ಯ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳ ಕಾರ್ಯಾಚರಣೆಯಿಂದ ಅದನ್ನ ಯಶಸ್ವಿಗೆ ತರುವತ್ತ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅವರು ಅದನ್ನ ತಹಬದಿಗೆ ತಂದ ನಂತರ ಮುಂದಿನ ಸತ್ಯಾಸತ್ಯತೆ ಹೊರಬರುವಂತದ್ದು. ದಶರಥ್, ಸಂತೋಷ್, ಇದು ಕೈಗಾರಿಕಾ ವಲಯ ಆಗಿರೋ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲೂ ಕೂಡ ಕೆಲವಷ್ಟು ಕೈಗಾರಿಕೆಗಳಿರುವ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಜನವಸತಿ ಪ್ರದೇಶ ಕೂಡ ಇದೆ, ಅಲ್ಲಿ ಮನೆಗಳು ಕೂಡ ಇದೆ. ಅದಕ್ಕೆ ವ್ಯಾಪಿಸದಂತೆ ಯಾವೆಲ್ಲ ಕ್ರಮವನ್ನು ವಹಿಸಲಾಗ್ತಾ ಇದೆ? ಈಗಾಗಲೇ ದಶರಥ್ ಏನಂತಂದ್ರೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಫಸ್ಟ್ ಏನು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಸಹಾಯವನ್ನು ಪಡ್ಕೊಳ್ತಾರೆ. ಸ್ಥಳೀಯರ ಸಹಾಯವನ್ನ ಪಡ್ಕೊಂಡು ಯಾರು ಕೂಡ ಘಟನಾ ಸ್ಥಳಕ್ಕೆ ಬರಬಾರ್ದು, ಅದು ಹತ್ತಿರಕ್ಕೆ ಬರಬಾರ್ದು. ಯಾಕೆಂತ ಹೇಳಿದ್ರೆ ಯಾವುದೇ ಬೆಂಕಿ ಅವಘಡ ಆದಂತ ಸಂದರ್ಭದಲ್ಲಿ ಒಳಗಡೆ ಏನಿರುತ್ತೆ ಅನ್ನೋ ಮಾಹಿತಿ ಯಾರಿಗೂ ಕೂಡ ಸಿಬ್ಬಂದಿಗಳಿಗಾಗ್ಲಿ ಪೊಲೀಸರಿಗೆ ಇರೋದಿಲ್ಲ. ಆದ್ರೆ ಅದರ ಉಸ್ತುವಾರಿ ನೋಡ್ಕೊಳ್ಳುವಂತವ್ರು ಇಲ್ಲ ಅಲ್ಲಿನ ಮಾಲೀಕರಿಗೆ ಮಾತ್ರ ಮಾಹಿತಿ. ಅಂತವ್ರು ಬಂದು ಅಂದ್ರೆ ಬೆಂಕಿ ಅವಘಡ ಆದ ನಂತರ ಒಳಗಿರುವಂತಹ ವಸ್ತುಗಳು ಮತ್ತಷ್ಟು ಅಂದ್ರೆ ಈಗ ಸಿಲಿಂಡರ್ ಇರ್ಬೋದು, ಸ್ಫೋಟಕ ವಸ್ತುಗಳೇನಾದ್ರು ಇದ್ರೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಆ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿರುವಂತಹ ಅಧಿಕಾರಿಗಳು ಯಾರನ್ನೂ ಕೂಡ ಪಬ್ಲಿಕ್ ಆಗ್ಲಿ ಮತ್ತು ಅಕ್ಕಪಕ್ಕದ ಕಟ್ಟಡಗಳಿಗೆ ಬೆಂಕಿ ಆವರಿಸದ ರೀತಿಯಲ್ಲಿ ಏನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡಿದ್ದಾರೆ ಮೊದಲು. ಸೊ ಹೀಗಾಗಿ ಆಯಿಲ್ ಇನ್ನೂ ಕೂಡ ಗೋದಾಮಿನಲ್ಲಿ ಇದ್ರೆ, ಟ್ಯಾಂಕರ್ಗಳಲ್ಲಿ ಇದ್ರೆ ಅಲ್ಲಿರುವಂತಹ ಏನು ಬ್ಯಾರಲ್ಗಳಲ್ಲಿ ಸಾಮಾನ್ಯವಾಗಿ ಈ ಆಯಿಲ್ ಗಳನ್ನ ತುಂಬಿಸಿ ಶೇಖರಣೆ ಮಾಡಿ ಇಡ್ಲಾಗತ್ತೆ. ಸೊ ಅದನ್ನ ಓಪನ್ ಮಾಡದೆ ಹೋದ್ರೆ ಬೆಂಕಿ ಹೆಚ್ಚಾದ ರೀತಿಯಲ್ಲಿ ಏನೋ ಬ್ಯಾರಲ್ ಗಳೇನಿರುತ್ತೆ ಆಯಿಲ್ ಬ್ಯಾರಲ್ಗಳು ಅವು ಬ್ಲಾಸ್ಟ್ ಆಗ್ತಾ ಹೋಗ್ತವೆ. ಸಿಲಿಂಡರ್
ಯಾವ ರೀತಿಯಾಗಿ ಸ್ಫೋಟಗೊಳ್ಳುತ್ತೆ ಆ ರೀತಿಯಾಗಿ ಬೆಂಕಿ ಹೆಚ್ಚಾದ ರೀತಿಯಲ್ಲಿ ಅದರ ಕಾವಿಗೆ ಇವು ಕೂಡ ಬ್ಲಾಸ್ಟ್ ಆಗ್ತಾ ಹೋಗ್ತು. ಇದೇ ಕಾರಣಕ್ಕಾಗಿ ಆಯಿಲ್ ಅನ್ನ ಹೊರಕ್ಕೆ ಬಿಟ್ಟಿರುವಂತದ್ದು. ಆಯಿಲ್ ಅನ್ನ ಹೊರ ಬಿಟ್ಟರು ಕೂಡ ಅದರಿಂದ ಯಾವುದೇ ರೀತಿಯ ಹೊರಗಡೆಗೆ ಎಫೆಕ್ಟ್ ಗಳು ಆಗೋ ರೀತಿಯಲ್ಲಿ ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಇನ್ಸಿಡೆಂಟ್ ಆದ ಬಳಿಕ ಸೊ ಅದ್ರ ಒಳಗಡೆ ಯಾರಾದ್ರೂ ಕೆಲಸವನ್ನ ಮಾಡ್ತಿದ್ರ, ಕಾರ್ಮಿಕರು ವಾಸವಾಗಿದ್ರೆ, ಇಲ್ಲ ರಾತ್ರಿ ಏನಾದ್ರು ಅಲ್ಲೇ ತಂಗುವಂತವ್ರು ಇದ್ರೆ ಈ ಬಗ್ಗೆ ಕೂಡ ಅದರ ಮಾಲೀಕರ ಮುಖಾಂತರ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಆದ್ರೆ ಅದನ್ನ ಹೊರತುಪಡಿಸಿ ಹೊರಗಡೆ ಯಾವುದೇ ರೀತಿಯ ಪ್ರಾಣಹಾನಿ ಆಗಿದ್ದಾಗ್ಲಿ ಇಲ್ಲ ಸುಟ್ಟ ಗಾಯಗಳಾಗಿರುವಂತದ್ದಾಗ್ಲಿ ಇನ್ಸಿಡೆಂಟ್ ಇದೆ ಯಾವುದು ಕೂಡ ಇದುವರೆಗೂ ವರದಿ ಆಗಿಲ್ಲ. ಸೊ ಈ ಸಂಪೂರ್ಣವಾಗಿ ಬೆಂಕಿಯನ್ನ ತಹಬದಿಗೆ ತಂದ ನಂತರ ಪೊಲೀಸರು ಏನೆಲ್ಲ